ಇಲ್ಲಿದ್ದಲ್ಲ ನಿಮ್ಮ ಹೆಂಡತಿ ಇವರಿಗೆ ಮಾತಾಡಿ. ನಿಮಗೆ ನನ್ನಲ್ಲಿ ಮಾತಾಡ್ಲಿಕ್ಕೆ ವ್ರತ ಉಂಟ ಮಾತಾಡೋದಿಲ್ಲ ಅಂತ? ಯಾಕೆ ಮಾತಾಡೋದಿಲ್ಲ? ಯಾಕೆ ಏನಾಯಿತು? ನನ್ನನ್ನು ಕಳುಹಿಸಿಕೊಡು, ನಾನು ಹೋಗಿ ಬರ್ತೇನೆ. ಹೋದೇನು ವಾಚಿಕವಾಗಿ ಆಡಬಹುದಷ್ಟೇ, ಹೋದರೆ ಎಷ್ಟು ದೂರ, ಎಲ್ಲಿಯವರೆಗೆ? ಗಂಡನನ್ನ ಬಿಟ್ಟು ಅಗಲಿರುವುದಕ್ಕೆ ನನ್ನಿಂದ ಸಾಧ್ಯವಾದೀತೆ? ನನ್ನವರನ್ನ ಬಿಟ್ಟು ನಾನೊಬ್ಬಳೆ ಪ್ರಯಾಣವನ್ನು ಬೆಳೆಸುವುದಕ್ಕೆ ನನಗೆ ಹಿತವಾದೀತೆ? ಇಲ್ಲ. ಹೋದರೇನು, ಜಗನ್ಮಾತೆ ಲೋಕಮಾತೆ ಇದ್ದೇನೆ. ನನ್ನನ್ನು ಪೂಜಿಸುವವರು ಅನೇಕರಿದ್ದಾರೆ. ಸತೀದೇವಿ ಹೇಗೆ ವ್ಯವಹರಿಸಿದ್ದಾಳೆ, ಇನ್ನು ನಮಗೇನು? ನಾವಾದರೂ ಅಷ್ಟೇ. ಹೇಗೆ ದಾಸಾರದಿಂದ ಆಡಿದರೆ ನನ್ನವರ ಘನತೆಗೆ ಅದು ಕುಂದು. ನನ್ನವರನ್ನ ಬಿಟ್ಟು ಒಬ್ಬಂಟಿಗಳಾಗಿ ಪ್ರಯಾಣವನ್ನು ಬೆಳೆಸುವುದಕ್ಕೆ ನನ್ನಿಂದ ಸಾಧ್ಯವಾಗುವುದಿಲ್ಲವಷ್ಟೇ. ನಾನು ಹೋಗ ಕೂಡ ನಾನು ಆಗದಿಂದ ಗೆಜ್ಜೆಯ ಶಬ್ದ ಯಾರದ್ದು ಅಂತ ಕೇಳು. ಮಾತಾಡಿದ್ದಾರೆ, ಮುಖ ತಿರುಗಿಸಿದ್ದಾರೆ. ಆ ಬದಿಗೆ ಮುಖ ಉಂಟು, ಈ ಬದಿಗೆ ಕಾಲುಂಟು. ಸಿಟ್ಟು ಬಂದವರು ಯಾರು ಕಾಲಾಡಿದ್ದಾರೆ? ಇದು ಸಿಟ್ಟಲ್ಲ, ಇದು ಸಿಟ್ಟು ಬಂದವರಂತೆ ನಟನೆ. ಇದು ಯಥಾರ್ಥ ಅಲ್ಲ, ಇದು ಅಭಿನಯ. ಎಷ್ಟಾದ್ರೂ ನಟ ಶೇಖರ ಇವನಿಗೆ ಇಷ್ಟು ಕೂತದಂತಾದ್ರೆ ಇಷ್ಟು ವರ್ಷ ಜೊತೆಗಿದ್ದು ಸಂಸಾರ ಮಾಡಲಿಲ್ಲ. ನನಗೊಂದು ಸ್ವಲ್ಪ ಆದ್ರೂ ನಟನೆ ಏನು ಅಂತ ಗೊತ್ತಿರ್ಲಿಕ್ಕಿಲ್ವ? ಇವರ ಅಭಿನಯಕ್ಕೆ ಪ್ರತಿಯಾಗಿ ನಮ್ಮದೊಂದು ಅಭಿನಯ ಉಂಟು. ಇಲ್ಲ, ದೇವರು ನಿಮ್ಮ ಹೆಂಡತಿ ಕರೆಯುವುದು, ನಿಮ್ಮಲ್ಲೇ ಮಾತಾಡುದು ನಾನು. ನೀವೇನು ಆ ಕಡೆಗೆ ಮುಖ ಮಾಡುದು? ಸಿಗ್ತಾ ನಿಮಗೆ ಮಾತಾಡ್ಲಿಕ್ಕಿಲ್ವಾ? ನನಗೆ ಗೊತ್ತುಂಟು, ನಾನೀಗ ಹೊರಟಿದ್ದೇನೆ ಅಂತಲ್ವಾ ನಿಮ್ಗೆ ಎಷ್ಟು ಸಿಟ್ಟು ಬಂದದ್ದು. ಅದಕ್ಕಲ್ವಾ ಹೀಗೆ ಆವೇಶ ನಿಮ್ಮದು. ಆಯ್ತು, ಹೋಗುದಿಲ್ಲ. ಹೋಗುದಿಲ್ವಾ? ಮಾತು ಬರ್ತದ? ಏನ್ ಮಾತು ಬರದೆ? ಈಗ ಮುಖದಲ್ಲಿ ನಗು ಬೇರೆ ಬರ್ತದೆ. ಹೋಗುದಿಲ್ವಾ? ಸುಮ್ಮನೆಲ್ಲ ಇಲ್ಲದಕ್ಕೆಲ್ಲ ತಲೆ ಹಾಳು ಮಾಡಿಕೊಂಡು ನಾವು ಕಾಲ ಕಡಿಮೆ. ಆಯ್ತು, ಹೋಗುದಿಲ್ಲ ಹೇಳಿದಾರ. ಆಯ್ತಲ್ಲ, ಬೇಡ ಹೋಗಿ, ಬೇಡ ಹೋಗುದು ಬೇಡ. ಎಂತದಕ್ಕೆ? ಒಂದು ಕರೆಯೋನೇ ಇಲ್ಲ, ಎಂತದಿಲ್ಲ, ಒಂದು ಹೇಳಿಕೆ ಇಲ್ಲ. ಲೋಕಕ್ಕೆಲ್ಲ ಹೇಳಿಕೆ ಹೋಗ್ಲಿಕ್ಕೆ ಆಗ್ತದೆ. ಪತ್ರ ಕೊಟ್ಟು ಕಳಿಸುದು ಬೇಡ, ಜನ ಕೊಟ್ಟು ಅದು ಕಳಿಸಬಹುದಿತ್ತಲ್ಲ. ಇಂಥದ್ದೊಂದು ಕಾರ್ಯಕ್ರಮ ಉಂಟು, ಬಂದಿಲ್ಲ. ಈಗ ಭರಣಿ ಕೃತಿಕೆಯರಿಗೆ ಹೇಳಿಕೆ ಕೊಟ್ಟಿದ್ದಾರೆ, ಆಗ ಬರಲಿಲ್ಲ. ಈಗ ಅದು ಜನ ಬರ್ಬೋದಿತ್ತಲ್ಲ. ಈಗ ಕಾರ್ಯಕ್ರಮ ಆರಂಭ ಆಗ್ತದೆ. ಈಗ ಬೇಕು, ಮಕ್ಕಳಾದವರಿಗೆ ತಂದೆ ತಾಯಿಗಳ ಮೇಲೆ ಗೌರವ ಪ್ರೀತಿ ಎಲ್ಲವೂ ಬೇಕು. ಪ್ರೀತಿ ಇಲ್ಲ ಅಂತಂದ್ರೆ ಹೋಗ್ಬಾರ್ದು. ಭಕ್ತಿ ಬೇಕು, ಶ್ರದ್ಧೆ ಬೇಕು. ಆದ್ರೆ ಇಲ್ಲಿವರೆಗೆ ಪಡೆದ ತಂದೆ ತಾಯಿಗಳಿಗೆ ನಮ್ಮ ಮಕ್ಕಳು, ನಮ್ಮ ಮನೆಯಲ್ಲಿ ಬೆಳೆದ ಮಕ್ಕಳನ್ನು ವಾತ್ಸಲ್ಯ ಇರುವಲ್ಲಿಯವರೆಗೆ ಅವರಿಗೆ ಯಾವಾಗ ಅಕ್ಕರೆ ಇರುವವು ನಮಗೆ ಶ್ರದ್ಧೆಯೂ ಬೇಡ, ಭಕ್ತಿಯೂ ಬೇಡ. ಈಗ ನಮ್ಮ ಮೇಲೆ ವಿಶ್ವಾಸ ಇಲ್ಲ, ಪ್ರೀತಿ ಇಲ್ಲ ಅಂತಂದ್ರೆ ನಾವೆಂತ ಹೋಗುದು? ಎಲ್ಲರಿಗೆ ಹೇಳಿಕೊಂಡಂತೆ ಅವರಿಗೆ ಒಂದು ಮನೆ ಹೆಚ್ಚಾಯ್ತು ಅವರಿಗೆ. ಈಗ ನಿಮ್ಗೆ ಹಾಗೊಂದು ಯಾಗವನ್ನು ಕಾಣಬೇಕು ಅಂತ ಹೇಳಿದ್ರೆ ನಾವು ಒಂದು ವ್ಯವಸ್ಥೆ ಮಾಡ್ಲಿಕ್ಕೆ ಆಗುದಿಲ್ಲ. ಊರವರನ್ನೆಲ್ಲ ಬಳಸಲಿಕ್ಕೆ ಆಗ್ತದೆ. ಸ್ವರ್ಗ ಮರ್ತ್ಯ ಪಾತಾಳ ಮೂರು ಲೋಕದಲ್ಲಿ ನನ್ನ ಏನೋ ಸಂಸಾರ ಪಸರಿಸಿದೆ. ಹೌದು, ಪ್ರಜಾಪತಿಗಳು ಒಂದು ಮನೆ ಹೆಚ್ಚಿಗೆ ಆಯ್ತು ಅವರಿಗೆ. ಮಮಕಾರದ ಮಗಳು ದಾಕ್ಷಾಯಿನಿ ಕರೆದಿದ್ದ ಏನಾದಿತ್ತು, ಒಂದು ಸಂಕಟ ಆದ್ರೂ ಆಗೋದು ಬೇಡ ಅವರಿಗೆ. ಅಷ್ಟಾದ್ರೂ ಒಂದು ನೆನಪು ಬೇಡ, ಬೇಡ ಬಿಡುವ. ಇದು ನಿಮ್ಗೆ ಒಂದು ಯಾಗವನ್ನು ಕಾಣಬೇಕಲ್ಲ, ನಿನ್ನ ಅವರ ಬಂಧು ಮಿತ್ರರನ್ನ ಕಾಣಬೇಕು ಅಂತ ಆಶೆ
ಬರುವ ನವರಾತ್ರಿಗೆ ಒಂದು ಕಾರ್ಯಕ್ರಮ ಮಾಡ್ತೀವಿ, ಎಲ್ಲರನ್ನು ಕರೆಸಿ ಎಲ್ಲ ನೋಡಿ ಮಾತಾಡ. ಅದು ಒಮ್ಮೆ ಆದದ್ದೇ ಸಾಕು. ಆವತ್ತಾದ್ರೂ ನಮ್ಗೆ ಸ್ವಲ್ಪ ಉಳಿತದೆ ಹಲಾದವರಿಗೆಲ್ಲ ಪ್ರಭುವೇ, ಈಗ ಬ್ರಾಹ್ಮಣರು ಹೋಗಿ ಮುಟ್ಟಿರಬಹುದಾ? ಬ್ರಾಹ್ಮಣರನ್ನು ಹುಟ್ಟಿಸುವವನಿಗಾರಿಗೆ ನಿಂದ ಅಲ್ಲಿ ಅಪ್ಪ ಎಂತ ಮಾಡ್ತಿರ್ಬೋದು ಈಗ? ಅವರು ಜಾಗಟ ಪಡ್ಕೊಂಡಿರ್ಬೋದು. ಅವ್ರು ಎಂತದ್ದು ಮಾಡ್ತಾರೆ ಅಂತ ನಿಮ್ಗೆ ಅದು ಬ್ರಾಹ್ಮಣ ನಿಮ್ಗೆ ಎಂದು ಹೇಳಿಕೆ ಕಳಿಸ್ಲಿಕ್ಕೆ ಆಗಲಿಲ್ಲ. ಅವ್ರು ಎಂತ ಮಾಡ್ತಾರೆ ಅಂತ ನಿಮ್ಗೆ ಏನು ಸಾಯಿ ಅವರು? ಅಯ್ಯೋ ಹಾಗಲ್ಲ, ತಂದೆಯನ್ನು ನೋಡಬೇಕು, ಯಾಗವನ್ನು ಕಾಣಬೇಕು ಅನ್ನುವುದಷ್ಟೇ ನನ್ನ ಉದ್ದೇಶ ಅಲ್ಲ. ಮತ್ತೆ ತಾಯಿ ಹೆತ್ತ ಮಗಳು ನಾನು, ನನ್ನ ತಾಯಿಯನ್ನ ಕಾಣಬೇಕು, ಅಮ್ಮನಲ್ಲಿ ಮಾತಾಡಿಸಬೇಕು. ಈ ಹಂಬಲವನ್ನು ಬಿಟ್ಟರೆ ಬೇರೇನಿಲ್ಲ ಪ್ರಭುವೇ. ಗುರುಮಠದಿಂದ ವಿದ್ಯೆಯನ್ನು ಸಂಪಾದಿಸಿ ಮನೆಯನ್ನು ಸೇರಿದ ಮಗನ ಕುರಿತಾಗಿ ತಂದೆ ತೋರುವ ಧೋರಣೆ ಬೇರೆ, ತಾಯಿಯಾದವರು ವ್ಯವಹರಿಸುವ ಬಗೆ ಬೇರೆ. ತಂದೆಯಾದವನು ಮಗನನ್ನು ಬಳಿಗೆ ಕರೆದು ಹೆಗಳುದಂತೆ ಗೆಡ್ತಾನೆ, ಏನು ಕಲಿತೆ ಮಗನೇ, ಎಷ್ಟು ಕಲಿತೆ. ಆದರೆ ತಾಯಿ ಹಾಗಲ್ಲ, ತನ್ನ ಮಗನನ್ನು ಕೈ ಒಟ್ಟಿ ಎದೆಗಾಡಿಸಿಕೊಳ್ತಾಳೆ, ನೆತ್ತಿಯನ್ನು ಆಗ್ರಾಡಿಸ್ತಾಳೆ. ಹೊಟ್ಟೆ ತುಂಬ ಬಡಿಸಿಟ್ಟಿದ್ದೇನೆ, ಬೇಕಾದಷ್ಟು ಉಣ್ಣು, ಆ ಬಳಿಕ ನೀನು ಕಲಿತದ್ದನ್ನ ಹೇಳು. ಇದು ತಾಯಿ ಮಕ್ಕಳ ಸಂಬಂಧ, ಕರುಳ ಬಳ್ಳಿಯ ಸಂಬಂಧ. ತಾನು ಹೆತ್ತ ಎಲ್ಲ ಮಕ್ಕಳು ಬಂದು ಸೇರಿರುವ ಕಾಲದಲ್ಲಿ ನನ್ನ ಮಮಕಾರದ ಮಗಳು ದಾಕ್ಷಾಯಿನಿ ಎಲ್ಲಿದ್ದಾಳೆ, ಯಾಕೆ ಬರಲಿಲ್ಲ, ಹೀಗೆ ಮಿಡಿಯುವ ಹೃದಯ ಹೊಂದಿದ್ರೆ ಅದು ನನ್ನ ತಾಯಿಯ ಮನಸ್ಸು. ಅಪ್ಪ ಕನಿಕರವನ್ನ ತೋರದೆ ಉಳಿಬಹುದು, ಆದರೆ ತಾಯಿ ಪಡೆದ ಮಗಳನ್ನು ಮರೆಯುವುದಕ್ಕುಂಟೆ. ನನ್ನ ಹೆತ್ತವಳು, ನನಗೆ ಸ್ತನ್ಯಪಾನವನ್ನು ಮಾಡಿಸಿದವಳು, ತನ್ನದೇ ರಕ್ತ ಹೊಲಿ ನನಗೆ ಉಂಡಿಸಿದವಳು ಪ್ರಭುವೆ. ಆ ತಾಯಿಯನ್ನು ನೋಡಬೇಕು, ಆ ಅಪ್ಪೆಯನ್ನು ಮಾತಾಡಿಸಬೇಕು. ಅಮ್ಮ ನನ್ನ ಯಾಕೆ ಕರೆಯದೆ ಉಳಿದೆ ಅಂತ ಕೇಳಬೇಕು. ಕೇಳದೆ ಉಳಿದರೂ ಅಡ್ಡಿಲ್ಲ ಪ್ರಭುವೆ, ಅಮ್ಮನ ಕಾಲಿಗೆರಲಿ ಮತ್ತೆ ಕೈಲಾಸವನ್ನು ಬಂದು ಸೇರಬೇಕು. ನಾನು ಹೋಗಿ ಬರದೆ ನನ್ನನ್ನು ಕಳುಹಿಸಿಕೊಡು, ನನಗೆ ಹೋಗಬೇಕು. ಅಮ್ಮನನ್ನ ಕಾಣುವುದಕ್ಕಾಗಿ ಹೋಗಬೇಕು ಶಿವನೇ. ಹೋಗ್ಲೇಬೇಕಾ ನಿಮಗೆ? ಹೋಗಲೇಬೇಕು. ಹೋಗ್ತೀಯಾ? ಹೋಗ್ತೇನೆ. ಅಲ್ಲಿ ಸಮಸ್ಯೆ ಆಗ್ತದೆ, ಹೋಗ್ತೀಯಾ? ಸಹಿಸಿಕೊಳ್ತೇನೆ. ಅಲ್ಲಿ ಹೋದ್ರೆ ಕಷ್ಟ ಬರ್ತದೆ, ಹೋಗ್ತೀಯಾ? ಬರಲಿ. ಅಲ್ಲಿ ಅಪಮಾನ ಆಗ್ತದೆ, ಹೋಗ್ತೀಯಾ? ಹೋಗಲೇಬೇಕು. ಹಲವು ಬರಿಯಲಿಗ ನಿಜಗಾದಲ್ಲಿ, ಹಲವು ಬರಿಯಲಿ ಕಾಂತಿ ನಿಜಗಾದನಗೆ ಕರುಣವನು ಚಿತ್ತವ ಚಿತ್ತವೊಲಿದರವಿ ಬಂದು ದರ್ಶನ ಭಾರವಜ್ಯದಲ್ಲಿ, ಬಂದು ದರ್ಶನ ಭಾರವಜ್ಯದಲ್ಲಿ, ಹಲವು ಬರಿಯಲಿ ಕಾಂತೆ ನನ್ನಲ್ಲಿ ಉಳಿದಿಲ್ಲವಷ್ಟೇ. ದಾಕ್ಷಾಯಿಣಿ ನಡೆ ಹೋಗು. ಬೆನ್ನಿಗೆ ಕೈ ಹಾಕಿ ದಬ್ಬಿಯೇ ಬಿಟ್ಟಿದ್ದಾರೆ. ದೂರ ಕುಸಿದು ಬಿಟ್ಟಿದ್ದೇನೆ. ಎದ್ದು ನಿಲ್ಲುವುದಕ್ಕೂ ನನ್ನನ್ನು ಆಧರಿಸುವುದಕ್ಕೂ ನನ್ನಲ್ಲಿ ಧೈರ್ಯ ಸಾಲದು. ನೋಡಿದರೆ ಇದು ಯಥಾರ್ಥ. ಪರಮೇಶ್ವರ ಸ್ಥಾನವಾಗಿದ್ದಾನೆ. ಇನ್ನವರ ಮನಸ್ಸು ಕರಗದು ಕರಗದು. ವಿವೇಕಪೂರ್ಣವಾದ ಮಾತುಗಳನ್ನಾಡಿ ನನ್ನವರನ್ನು ಒಲಿಸಿಕೊಂಡು ಹೋಗ್ತೇನೆ ಅಂತ ಪ್ರಯತ್ನಿಸಿದರೆ ನಾನು ಕೈ ಸೋತೆ. ಸರಸದ ಮಾತುಗಳಿಂದಲೇ ನನ್ನವರ ಮನಸ್ಸನ್ನು ಒಪ್ಪಿಸುವ ಮೂಲಕ ಹೋಗಿ ಬರ್ತೇನೆ ಅಂತ ನಾನು ಹೊರಟ್ರೆ ಕಳುಹಿಸಿಕೊಡುವುದಕ್ಕೆ ನರಸನಿಗೆ ಮನಸ್ಸಿಲ್ಲ. ಹಠ ಮಾಡಿದೆ,
ಛಲದ ಮಾತುಗಳನ್ನಾಡಿದೆ. ಹೋಗಿ ಬರುವುದಕ್ಕೆ ಹೀಗೆ ಅವಕಾಶಗಳುಂಟು ಅಂತ ಸಾಧಿಸಿದೆ. ಅಲ್ಲಿಗೂ ಆಸ್ಪದವಿಲ್ಲವಷ್ಟೇ. ನನ್ನವರ ಅಭಿಪ್ರಾಯದಲ್ಲಿ ವ್ಯತ್ಯಾಸವಿಲ್ಲ. ದಾಕ್ಷಾಯಿಣಿಗೆ ಹೋಗಿ ಬರುವುದಕ್ಕೆ ಅವಕಾಶವಿಲ್ಲ. ಹೋಗಿ ನಡೆ. ಇಲ್ಲ, ಮತ್ತೆ ಕೈಲಾಸವನ್ನು ಬಂದು ಸೇರುವುದಕ್ಕಿಲ್ವೇ? ಕೈಲಾಸದಿಂದ ವಂಚಿತಳಾದರೆ ಹಾಗಾಗುವುದಕ್ಕಿಲ್ಲ. ನನ್ನವರ ಮಾತನ್ನ ಧಿಕ್ಕರಿಸುವ ಅಧಿಕಾರವಿಲ್ಲ, ಧೈರ್ಯವಿಲ್ಲ. ಹೋಗಿ ಇಲ್ಲೇ ಇದ್ದುಕೊಳ್ಳುವುದಕ್ಕೆ ನನ್ನ ಮನಸ್ಸು ಕೇಳುತ್ತಿಲ್ಲ. ಬಂದು ದರ್ಶನ, ಯಾಗವನ್ನ ಕಾಣಬೇಕೆಂಬ ಹಂಬಲ, ಪಡೆದ ತಂದೆ ತಾಯಿಗಳನ್ನ ಮಾತನಾಡಿಸಬೇಕೆನ್ನುವಂತ ಆಶೆ, ಅಭಿಲಾಷೆ. ಶಿವನೇ, ಸಂತೋಷದಿಂದ ದಾಕ್ಷಾಯಿಣಿ ಹೋಗಿ ಬಾ ಹೀಗೆ ಕಳುಹಿಸಿಕೊಟ್ರೆ ಆನಂದದ ಕಡಲಾಗಿ ಹೋಗಿ ಬರ್ತೇನೆ. ನೀನು ಹೋಗುವುದು ಬೇಡ ಅಂತ ಮೌನಕ್ಕೆ ಜಾರಿದ್ರೆ ಶಿವನೇ, ಅಲಂಕಾರ ಶೂನ್ಯಳಾಗಿ ಈ ದಾಕ್ಷಾಯಿಣಿ ನಡೆಯಬೇಕಷ್ಟೇ. ನಡೆಯುತ್ತೇನೆ, ನಡೆಯುತ್ತೇನೆ. ಇದು ನಿಮ್ಮ ದಾಕ್ಷಾಯಿಣಿ ಸಾಗುತ್ತಿದ್ದಾಳೆ, ದಾಕ್ಷಾಯಿಣಿ ಹೊರಡುತ್ತಿದ್ದಾಳೆ, ದಾಕ್ಷಾಯಿಣಿ ನಡೆಯುತ್ತಿದ್ದಾಳೆ ಶಿವ.